ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋಣ. ನಮಸ್ಕಾರ ಎಲ್ಲರಿಗೂ. ಆಷಾಢ ಮಾಸ ಬಂದ ತಕ್ಷಣ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿ, ಚಾಮುಂಡೇಶ್ವರಿ, ಕಾಳಿ ಮತ್ತು ಲಕ್ಷ್ಮೀ ದೇವಿಯ ದೇವಾಲಯಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದನ್ನು ನಾವು ನೋಡಿರ್ತೇವೆ. ಆದರೆ ಯಾಕೆ ನಿಂಬೆಹಣ್ಣಿನ ದೀಪವನ್ನೇ ಹಚ್ಚುತ್ತಾರೆ, ಇದರ ಮಹತ್ವವೇನು ಅನ್ನೋ ಪ್ರಶ್ನೆ ತುಂಬ ಜನರಿಗೆ ಇರುತ್ತದೆ. ಬನ್ನಿ, ಹಾಗಿದ್ರೆ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲು ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪ ಎಂದರೆ ಜ್ಞಾನ, ಬೆಳಕು ಮತ್ತು ಶುಭದ ಸಂಕೇತ. ಯಾವುದೇ ಪೂಜೆ ದೀಪ ಹಚ್ಚದೆ ಪೂರ್ಣವಾಗುವುದಿಲ್ಲ. ಹಾಗಾದರೆ ನಿಂಬೆಹಣ್ಣಿನ ದೀಪವನ್ನೇ ಯಾಕೆ ಹಚ್ಚುತ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಂಬೆಹಣ್ಣಿಗೆ ಸಹಜವಾಗಿ ಹುಳಿಯ ಗುಣವಿರುತ್ತದೆ. ಸಂಪ್ರದಾಯದ ನಂಬಿಕೆಯ ಪ್ರಕಾರ ಅದನ್ನು ಮಧ್ಯದಲ್ಲಿ ಕತ್ತರಿಸಿ ಒಳಭಾಗವನ್ನು ಸ್ವಚ್ಛಗೊಳಿಸಿ ದೀಪವಾಗಿ ಬಳಸಿದಾಗ ಅದು ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ದೇವಿಗೆ ಶರಣಾಗುವುದನ್ನು ಸೂಚಿಸುವ ಒಂದು ಸಂಕೇತ ಎಂದು ಹೇಳಲಾಗುತ್ತದೆ. ಆಷಾಢ ಮಾಸದಲ್ಲಿ ದುರ್ಗಾದೇವಿ, ಚಾಮುಂಡೇಶ್ವರಿ ಮತ್ತು ಕಾಳಿ ದೇವಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಈ ಸಮಯದಲ್ಲಿ ಅನೇಕ ಭಕ್ತರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ದೇವಿಯ ಕೃಪೆಯನ್ನು ಪಡೆಯುತ್ತಾರೆ. ಇನ್ನೊಂದು ವಿಷಯ ಗಮನಿಸಬೇಕು. ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಮಾತ್ರ ಎಲ್ಲ ಕಷ್ಟಗಳು ತಕ್ಷಣ ದೂರವಾಗುತ್ತವೆ ಎಂದು ಶಾಸ್ತ್ರ ಹೇಳುವುದಿಲ್ಲ. ಆದರೆ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯಿಂದ ದೇವಿಯನ್ನು ಆರಾಧಿಸುವ ಒಂದು ವಿಧಾನವಾಗಿ ಇದನ್ನು ಅನೇಕ ಕುಟುಂಬಗಳು ಪಾಲಿಸಿಕೊಂಡು ಬಂದಿವೆ. ಹಾಗಿದ್ರೆ ನಿಂಬೆಹಣ್ಣಿನ ದೀಪವನ್ನು ಯಾವಾಗ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ, ವಿಶೇಷವಾಗಿ ರಾಹುಕಾಲದಲ್ಲಿ ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚುವುದು ಒಂದು ಪ್ರಸಿದ್ಧ ಆಚರಣೆಯಾಗಿದೆ. ಕೆಲವರು ಮನೆಯಲ್ಲಿ ಹಚ್ಚುತ್ತಾರೆ. ಆದರೆ ನಿಮ್ಮ ಮನೆಯ ಸಂಪ್ರದಾಯದಲ್ಲಿ ಅಥವಾ ಸ್ಥಳೀಯ ಆಚರಣೆ ಇದ್ದರೆ ಅದನ್ನು ಪಾಲಿಸುವುದು ಉತ್ತಮ. ಹಾಗಿದ್ರೆ ನಿಂಬೆಹಣ್ಣಿನ ದೀಪವನ್ನು ಹೇಗೆ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ತಾಜಾ ನಿಂಬೆಹಣ್ಣನ್ನು 2 ಭಾಗ ಮಾಡಿ ರಸವನ್ನು ತೆಗೆದು ಒಳಭಾಗವನ್ನು ಸ್ವಲ್ಪ ತಿರುಗಿಸಿ ಕಪ್ನಂತೆ ಮಾಡಿ ನಂತರ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಹತ್ತಿಯ ಬತ್ತಿ ಇಟ್ಟು ದೇವಿಯನ್ನು ಮನಸಾರೆ ಸ್ಮರಿಸಿ ದೀಪ ಹಚ್ಚಬಹುದು. ದೀಪ ಹಚ್ಚಿದ ನಂತರ ಈ ಶ್ಲೋಕವನ್ನು ಹೇಳಬಹುದು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಈ ಶ್ಲೋಕದ ಅರ್ಥ ದೀಪದ ಜ್ಯೋತಿ ನಮ್ಮ ಜೀವನದಲ್ಲಿ ಶುಭ, ಆರೋಗ್ಯ ಮತ್ತು ಒಳಿತನ್ನು ತರಲಿ ಎಂಬ ಪ್ರಾರ್ಥನೆ. ಕೊನೆಯಲ್ಲಿ ಒಂದು ಮಾತು ಏನಂದರೆ, ದೇವರು ನಮ್ಮ ಭಕ್ತಿಯನ್ನು ನೋಡುತ್ತಾರೆ, ಆಡಂಬರವನ್ನು ಅಲ್ಲ. ಆದ್ದರಿಂದ ಯಾವುದೇ ಪೂಜೆ ಮಾಡಿದರೂ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಮಾಡಿದರೆ ಅದೇ ದೊಡ್ಡ ಪೂಜೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಭಕ್ತಿ ಮತ್ತು ಪೂಜಾ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.